program sponsored by Diago Finance. ಮತ್ತೆ ಬಂಗಾರದ ದರ ಸ್ಫೋಟ, ಕಾರಣ ಏನು? ಗೋಲ್ಡ್ ಪ್ರೈಸ್ ಸರ್ಜ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಚಿನ್ನದ ದರ ದಿನೇ ದಿನೇ ಏರ್ತಾ ಇದೆ. ಮುಖ್ಯವಾಗಿ ಅಮೆರಿಕದಲ್ಲಿ ಅಲ್ಲಿನ ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡ್ಬೋದು ಅನ್ನುವಂಥ ಒಂದು ಹೋಪ್ ಇರೋದ್ರಿಂದ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ರೆಕಾರ್ಡ್ ಹೈ ಆಗಿದೆ. MCS ಪ್ರಕಾರ ಚಿನ್ನ ದರದಲ್ಲಿ 1.21% ಏರಿಕೆಯಾಗಿದ್ದು, ಪ್ರತಿ 10 ಗ್ರಾಂ ದರದಲ್ಲಿ 1,35,824 ರೂಪಾಯಿಗೆ ಏರಿಕೆ ಆಗಿದೆ. ಬೆಳ್ಳಿಯ ದರದಲ್ಲಿ 2.67% ಏರಿಕೆಯಾಗಿದ್ದು, ಆಲ್ ಟೈಮ್ ಹೈ 2,13,999 ರೂಪಾಯಿಗೆ ಏರಿಕೆ ಆಗಿದೆ. ಚಿನ್ನದ ದರ ಮತ್ತೊಂದು ರೆಕಾರ್ಡ್ ಹೈ ಏರಿಕೆಯಾಗಿದ್ದು, MCS ಟ್ರೇಡಿಂಗ್ನಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಪ್ರತಿ ಔನ್ಸಿಗೆ $4,400 ಏರಿಕೆ ಆಗಿರುತ್ತೆ. ಮೊದಲ ಬಾರಿಗೆ $4,400 ಏರಿಕೆ ಆಗಿರುವಂಥದ್ದು ಬಹಳ ಗಮನಾರ್ಹ ಅಂತ ಹೇಳ್ಬೋದು. ಹಾಗಾದರೆ ಚಿನ್ನ ದರದಲ್ಲಿ ಏರಿಕೆಗೆ ಮುಖ್ಯವಾದ ಕಾರಣಗಳು ಏನು ಅಂತ ನೋಡಿದ್ರೆ, ಮುಖ್ಯವಾಗಿ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್, ನಮ್ಮಲ್ಲಿ ಹೇಗೆ RBI ಇದೆ ಅದೇ ರೀತಿ ಅಮೆರಿಕದಲ್ಲಿ ಇರತಕ್ಕಂತಹ ಸೆಂಟ್ರಲ್ ಬ್ಯಾಂಕ್ US ಫೆಡರಲ್ ರಿಸರ್ವ್ ಏನು ಮಾಡ್ತಾ ಇದೆ ಅಂದರೆ, ಮುಂದಿನ ವರ್ಷ ಇಂಟ್ರೆಸ್ಟ್ ರೇಟನ್ನು ಕಡಿತ ಮಾಡುವಂಥ ಸಾಧ್ಯತೆ ಇದೆ ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಚಿನ್ನದ ದರ ಏರ್ತಾ ಇದೆ. ಹಾಗಾದರೆ ಇದಕ್ಕೆ ಏನು ಸಂಬಂಧ ಅಂತ ನೋಡಿದ್ರೆ, ಅಮೆರಿಕದಲ್ಲಿ ಯಾವಾಗ ಫೆಡರಲ್ ರಿಸರ್ವ್ ತನ್ನ ಬಡ್ಡಿ ದರವನ್ನು ಕಡಿತಗೊಳಿಸುತ್ತೆ ಆವಾಗ ಬಾಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅಟ್ರಾಕ್ಷನ್ ಕಳೆದುಕೊಳ್ಳುತ್ತೆ. ಹಾಗಾಗಿ ಚಿನ್ನಕ್ಕೆ ಬೇಡಿಕೆ ಇರುತ್ತೆ. ನೋಡಿ, ಈ ವರ್ಷ ಆರಂಭದಲ್ಲಿ ಪ್ರತಿ ಔನ್ಸ್ ಚಿನ್ನದ ದರ $2,600 ಇತ್ತು. ಬಿಕಾಸ್ ಆಫ್ ಈ ಜಿಯೋಪೊಲಿಟಿಕಲ್ ಟೆನ್ಷನ್, ಟ್ರಂಪ್ ಟಾರಿಫ್ ಇರ್ಬೋದು, ಹೀಗಾಗಿ ಮತ್ತೊಂದು ಕಡೆ ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡ್ಬೋದು ಅನ್ನೋಂಥ ಒಂದು ಭಾವನೆ ಇರ್ಬೋದು. ಹೀಗಾಗಿ ಹೂಡಿಕೆದಾರರಿಗೆ ಚಿನ್ನದ ಮೇಲೆ ಬಹಳ ಆಸಕ್ತಿ ಉಂಟಾಯಿತು. ಅದನ್ನು ಸೇಫ್ ಹೆವೆನ್ ಅಂತ ಕರೀತಾ ಇದ್ದಾರೆ. ಈ ಬಾಂಡ್ ಇರ್ಬೋದು, ಈಕ್ವಿಟಿ ಇರ್ಬೋದು, ಅದನ್ನು ಬಿಟ್ಟು ಈ ಗೋಲ್ಡ್ ಮತ್ತು ಇತರ ಕಮಾಡಿಟೀಸ್ ಮೇಲೆ ಗ್ಲೋಬಲ್ ಇನ್ವೆಸ್ಟರ್ಸ್ ಅಥವಾ ಹೂಡಿಕೆದಾರರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈ ಜಿಯೋಪೊಲಿಟಿಕಲ್ ರೀಸನ್ದಾಗಿ ಈ ಒಂದು ಬೆಳವಣಿಗೆ ಆಗ್ತಾ ಇದೆ. ಚಿನ್ನ ದರದಲ್ಲಿ ಈ ವರ್ಷ 68%ಗೂ ಹೆಚ್ಚು ಏರಿಕೆ ಆಗಿರುವಂಥದ್ದು ಗಮನಾರ್ಹ. ಅಂದರೆ 1979ರಿಂದ ಈಚೆಗೆ ಇದು ಅತ್ಯಂತ ಅಧಿಕ ದರ ಅಂತ ಅಡ್ರಿನನ್ ಆಶ್ ಅವರು ಹೇಳಿದ್ದಾರೆ. ಇವರು ಯಾರಪ್ಪ ಅಂತಂದರೆ ಗೋಲ್ಡ್ ಬುಲಿಯನ್ ಮಾರ್ಕೆಟ್ ಪ್ಲೇಸ್ನ ಬುಲಿಯನ್ ವ್ಯಾಲ್ಯೂಟ್ ಎಂಬಂಥ ಸಂಸ್ಥೆಯ ನಿರ್ದೇಶಕರು. ಸೊ ಹೀಗಾಗಿ 1979ರಿಂದ ಗಣನೀಯವಾಗಿ ಚಿನ್ನದ ದರ ರೆಕಾರ್ಡ್ ಹೈನಲ್ಲಿರುವಂಥದ್ದು. ಚಿನ್ನ ಮತ್ತು ಬೆಳ್ಳಿಯ ದರ ಆಲ್ ಟೈಮ್ ಹೈ ರೇಟಿಗೆ ಇವತ್ತು ಬಂದಿರುವಂಥದ್ದು. ಹಾಗಾಗಿ ಇದೆಲ್ಲ ಕೂಡ ಗ್ಲೋಬಲ್ ಕ್ಯೂಸ್ ಅಂದರೆ ಈ ಜಿಯೋಪೊಲಿಟಿಕಲ್ ಟೆನ್ಷನ್ ಇರ್ಬೋದು, ಇತ್ಯಾದಿ ಕಾರಣಗಳಿಂದಾಗಿ ಇವತ್ತು ಚಿನ್ನದ ದರ ಏರಿಕೆ ಆಗ್ತಾ ಇರುವಂಥದ್ದು. ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದೆ, ಅಮೆರಿಕದ ಫೆಡರಲ್ ರಿಸರ್ವ್ ತನ್ನ ಬಡ್ಡಿ ದರವನ್ನು ಕಡಿತ ಮಾಡುವಂಥ ಚಾನ್ಸಸ್ ಇದೆ ಅನ್ನುವ ಕಾರಣಕ್ಕೋಸ್ಕರ ಬಾಂಡಿನ ಬದಲಾಗಿ ಗೋಲ್ಡ್ನಲ್ಲಿ ಸೇಫ್ ಹೆವೆನ್ ಅನ್ನುವ ಕಾರಣಕ್ಕೋಸ್ಕರ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡ್ತಾ ಇರುವಂಥದ್ದು. ಅಮೆರಿಕದಲ್ಲಿ ಬಡ್ಡಿ ದರ ಫಾಲ್ ಆದಾಗ, ಕುಸಿತಕ್ಕೀಡಾದಾಗ ಯಾಕೆ ಈ ಚಿನ್ನ ಮತ್ತು ಚಿನ್ನದ ದರ ಯಾಕೆ ಇಳಿತಾ ಇದೆ ಅಂದರೆ, ಅಪಾರ್ಚುನಿಟಿ ಕಾಸ್ಟ್ಗಳು ಇಳಿಕೆ ಆಗುತ್ತೆ. ಇದೆಲ್ಲ ಒಂದು ರೀತಿ ನಾನ್ ಇಲ್ಡಿಂಗ್ ಪ್ರಾಡಕ್ಟ್ ಯಾವುದು ಗೋಲ್ಡ್, ಅಲ್ಲಿ ಅದು ಸ್ವತಃ ಏನನ್ನು ಉತ್ಪಾದಿಸುವುದಿಲ್ಲ, ಆದರೆ ಅದರ ದರ ಏರಿಕೆ ಆದಾಗ ಅದು ಆಕರ್ಷಕ ಅನಿಸುತ್ತೆ. ಇದಕ್ಕೆ ಕಾರಣ ಬಾಂಡ್ಗಳು ತಮ್ಮ ಆಕರ್ಷಣೆಯನ್ನು ಕಳ್ಕೊಳ್ತಾ ಇರುವಂಥದ್ದು. ಅಂದರೆ ಅದಕ್ಕೆ ಬಾಂಡ್ಗೆ ಬೇಕಾದಂತಹ ಬಡ್ಡಿ ದರ ಸಿಗದೇ ಇದ್ದಾಗ, US ಡಾಲರ್ ಇಂಡೆಕ್ಸ್ ಕಡಿಮೆ ಆದಾಗ ಬಾಂಡ್ಗಳ ಬೆಲೆ ಕಡಿಮೆ ಆಗುತ್ತೆ. ಹಾಗಾಗಿ ಹೂಡಿಕೆದಾರರು, ಅಂತಾರಾಷ್ಟ್ರೀಯ ಹೂಡಿಕೆದಾರರು ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಯಾಕಂದರೆ ಬಾಂಡ್ಗಳು ಗೋಲ್ಡ್ಗಿಂತಲೂ ಚೀಪ್ ಆಗುತ್ತೆ. ಇದೇ ಕಾರಣಕ್ಕೋಸ್ಕರ ಜನ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದು ಜೊತೆಗೆ ಅದು ಸೇಫ್ ಹೆವೆನ್ ಕೂಡ ಆಗಿರೋದ್ರಿಂದ ಈ ಅನ್ಸರ್ಟನಿಟಿ ಕಾಲದಲ್ಲಿ ಅದನ್ನು ಹೂಡಿಕೆಗೆ ಸುರಕ್ಷಿತ ತಾಣ ಅಂತ ಪರಿಗಣಿಸ್ತಾರೆ. ಹಾಗಾಗಿ ಅದಕ್ಕೆ ಬೇಡಿಕೆ ಬರುತ್ತೆ. ಹಾಗಾದರೆ MCX ಅಲ್ಲಿ, ಮಲ್ಟಿಪಲ್ ಕಮಾಡಿಟಿ ಎಕ್ಸ್ಚೇಂಜ್ನಲ್ಲಿ ಚಿನ್ನ ಮತ್ತು ಸಿಲ್ವರ್ ದರ ಯಾವ ರೀತಿ ಇತ್ತು ಅಂತ ನೋಡಿದ್ರೆ, ಮಲ್ಟಿ ಕಮಾಡಿಟಿ ಇಂಡೆಕ್ಸ್ನಲ್ಲಿ ಚಿನ್ನ ದರ 1.21% ಏರಿಕೆಯಾಗಿದ್ದು, 1,35,824 ರೂಪಾಯಿ ಪ್ರತಿ 10 ಗ್ರಾಮ್ಗೆ ಬೆಲೆ ಬಂದಿರುವಂಥದ್ದು. 1,35,824 ರೂಪಾಯಿ. ಇನ್ನೇನು 1.5 ಲಕ್ಷಕ್ಕೆ ಹೋಗುತ್ತೆ ಏನೋ ಒಂದು ಆತಂಕ ಈಗ ಉಂಟಾಗಿದೆ. 2.67% ಆಲ್ ಟೈಮ್ ರೆಕಾರ್ಡ್ ಹೈ ಇರುವಂಥದ್ದು. ಅದೇ ರೀತಿ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಕೂಡ ಬೆಳ್ಳಿಯ ದರ ಏರಿಕೆಯಾಗಿದೆ, ಚಿನ್ನ ದರ ಕೂಡ ಏರಿಕೆಯಾಗಿದೆ. ಔನ್ಸ್ನಲ್ಲಿ ಅಲ್ಲಿ ಲೆಕ್ಕ ಹಾಕ್ತಾರೆ
ಪ್ರತಿ ಗ್ರಾಮಿಗೆ $4,400 ಫಾರ್ ದ ಫಸ್ಟ್ ಟೈಮ್ ಆಗಿರುವಂಥದ್ದು. ಬೆಳ್ಳಿಯ ದರದಲ್ಲೂ ಕೂಡ 3.3% ಏರಿಕೆಯಾಗಿದ್ದು ಔನ್ಸ್ ಲೆಕ್ಕದಲ್ಲಿ ಪ್ರತಿ ಔನ್ಸಿಗೆ $69.44 ದರ ಏರಿಕೆ ಆಗಿರುವಂಥದ್ದು. ಅದೇ ರೀತಿ ಈ ವರ್ಷ 67% ಏರಿಕೆ ಆಗಿರುವಂಥದ್ದು. ಇದು ಕೂಡ ಬಹಳ ರೆಕಾರ್ಡ್ ಮಟ್ಟದಾಗಿದೆ. ಆರಂಭದಲ್ಲಿ $3,000 ಇತ್ತು, ಅದು $4,000 ಏರಿಕೆಯಾಗಿದ್ದು ಮೊದಲ ಬಾರಿಗೆ ಈ ಮೈಲುಗಲ್ಲನ್ನು ದಾಟಿರುವಂಥದ್ದು. ಹಾಗಾಗಿ 1979 ಬಳಿಕ ಆ್ಯನ್ಯುವಲ್ ಇನ್ಕ್ರೀಸ್ ನೋಡಿದಾಗ ಇದೇ ಅತ್ಯಂತ ಅಧಿಕ ಅಂತ ರೆಕಾರ್ಡ್ ಆಗಿದೆ. ಇನ್ನು ಸಿಲ್ವರ್ ಬಗ್ಗೆ ಅಥವಾ ಬೆಳ್ಳಿ ಬಗ್ಗೆ ಹೇಳೋದಿದ್ರೆ ಇಯರ್ ಟು ಡೇಟ್ ಹೇಳೋದಿದ್ರೆ 138% ಏರಿಕೆ ಆಗಿರುವಂಥದ್ದು ಕಳೆದ 1 ವರ್ಷಗಳ ಅವಧಿಯಲ್ಲಿ. ಚಿನ್ನವನ್ನು ಮೀರಿಸಿರುವಂಥದ್ದು, ಔಟ್ ಪರ್ಫಾರ್ಮಿಂಗ್ ಗೋಲ್ಡ್. ಸೊ ಹಾಗಾಗಿ ಹೂಡಿಕೆದಾರರಿಗೆ ಇವತ್ತು ಬೆಳ್ಳಿ ಕೂಡ ಅತ್ಯಂತ ಆಕರ್ಷಕ ಕಮಾಡಿಟೀಸ್ ಆಗಿದೆ. ಗೋಲ್ಡ್ ಆಲ್ ಟೈಮ್ ಹೈ ದಾಖಲಿಸಿರುವಂಥದ್ದು. ಹಾಗಾಗಿ ನಾನು ಈಗಾಗಲೇ ಹೇಳಿದೆ, ಇದಕ್ಕೆ ಜಿಯೋಪೊಲಿಟಿಕಲ್ ಟೆನ್ಷನ್ ಬಹಳ ಪ್ರಬಲ ಕಾರಣ. ಹಾಗಾಗಿ ಫೆಡರಲ್ ರೇಟ್ ಕೂಡ ಕಟ್ ಆಗುವಂಥದ್ದು ಎರಡನೇ ಕಾರಣ ಆಗಿದೆ. ಇದು ಎರಡು ಕಾರಣಕ್ಕೋಸ್ಕರ ಈ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಏರಿಕೆ ಆಗ್ತಾ ಇರುವಂಥದ್ದು. ಇನ್ನು ಸಿಟಿ ವೈಸ್ ಗೋಲ್ಡ್ ಮತ್ತು ಸಿಲ್ವರ್ ರೇಟನ್ನು ಭಾರತದಲ್ಲಿ ನೋಡೋದಿದ್ರೆ ಸಿಲ್ವರ್ ರೇಟನ್ನು ನಾನಾ ನಗರಗಳಲ್ಲಿ ಅದನ್ನು ಅನೌನ್ಸ್ ಮಾಡ್ತಾರೆ. ಮುಖ್ಯವಾಗಿ MCX ಲೆವೆಲನ್ನು ಆಧರಿಸಿ ಹೇಳೋದಿದ್ರೆ ಯಾವ ರೀತಿಯಲ್ಲಿ ಇದೆ ಅಂತ ನೋಡೋಣ. ಜೊತೆಗೆ ಇದಕ್ಕೆ ಲೋಕಲ್ ಟ್ಯಾಕ್ಸ್ ಕೂಡ ಬೇರೆ ಇರುತ್ತೆ, ಹಾಗಾಗಿ ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಲಾಜಿಸ್ಟಿಕ್ ವೆಚ್ಚಗಳು ಕೂಡ ಇರುತ್ತೆ, ಹಾಗಾಗಿ ನಗರಗಳಿಂದ ನಗರಗಳಿಗೆ ಒಂದಷ್ಟು ವ್ಯತ್ಯಾಸ ಆಗುತ್ತೆ. ಸೊ ಈಗ ನೋಡಿ, ಬೆಂಗಳೂರಿನಲ್ಲಿ 24 ಕ್ಯಾರೆಟ್ ಚಿನ್ನದ ಪ್ರತಿ 10 ಗ್ರಾಮ್ಗೆ 1,36,150 ಇದೆ. ಅಫ್ಕೋರ್ಸ್ 22 ಕ್ಯಾರೆಟ್ ಇನ್ನು ಸ್ವಲ್ಪ ಕಡಿಮೆನೇ ಇರುತ್ತೆ ಆಭರಣ ಗೋಲ್ಡ್. ಸೊ ಅದೇ ರೀತಿ ಮುಂಬೈನಲ್ಲಿ 24 ಕ್ಯಾರೆಟ್ ಅಂದರೆ ಪ್ಯೂರ್ ಚಿನ್ನ $1,35,280 ಇದೆ. ದಿಲ್ಲಿನಲ್ಲಿ $1,35,430 ಕೊಡಬೇಕಾಗುತ್ತೆ ಪ್ರತಿ 10 ಗ್ರಾಮ್ಗೆ. ಇನ್ನು ಕೋಲ್ಕತ್ತಾದಲ್ಲಿ $1,35,280 ಇದೆ. ನಾನು ಈಗಾಗಲೇ ಹೇಳಿದೆ, ಬೆಂಗಳೂರಿನಲ್ಲಿ ಆಭರಣದ ದರ ಎಷ್ಟಿದೆ ಅಂತ ನೋಡಿದ್ರೆ 22 ಕ್ಯಾರೆಟ್ಗೆ 10 ಗ್ರಾಮಿಗೆ $1,24,800. ಅಂದರೆ ನಾವೆಲ್ಲ ಜ್ಯುವೆಲರಿಗೆ ಬಳಸುವಂತಹ ಚಿನ್ನ ಇದು. 22 ಕ್ಯಾರೆಟಿಂದ $1,24,800. ಅದೇ ರೀತಿ ಮುಂಬೈನಲ್ಲಿ ಇದೆ ಚಿನ್ನಕ್ಕೆ ದರ $1,24,000. ಹಾಗೆಯೇ ರಾಷ್ಟ್ರ ರಾಜಧಾನಿ ದಿಲ್ಲಿನಲ್ಲಿ $1,24,050. ಅದೇ ರೀತಿ ಕೋಲ್ಕತ್ತಾದಲ್ಲಿ ಕೂಡ $1,24,000 ಆಭರಣ ಚಿನ್ನದ ದರ. ಯಾರೂ ಅಂದ್ಕೊಂಡಿರಲಿಲ್ಲ ಇಷ್ಟು ರೇಟ್ ಏರಿಕೆ ಆಗುತ್ತೆ ಅಂತ. ಹಾಗಾದರೆ ಬಂಗಾರ ದರ ಏರಿಕೆಗೆ ಪ್ರಮುಖ ಕಾರಣಗಳು ಆಲ್ರೆಡಿ ನಾನು ಹೇಳಿದೆ. ಇನ್ನೊಮ್ಮೆ ಅದನ್ನು ರಿಕಾಲ್ ಮಾಡೋದಿದ್ರೆ ಮುಖ್ಯವಾಗಿ ಜಿಯೋಪೊಲಿಟಿಕಲ್ ಮತ್ತು ಎಕನಾಮಿಕ್ ಅನ್ಸರ್ಟನಿಟಿ. ಸೊ ಇದ್ರ ಬಗ್ಗೆ ಇನ್ನಷ್ಟು ಉದಾಹರಣೆಗಳ ಸಮೇತ ಹೇಳೋದಿದ್ರೆ ನೋಡಿ, ಏನಾಗಿದೆ ಅಂದರೆ ರಷ್ಯಾ ಉಕ್ರೇನ್ ವಾರ್ ಬಹಳ ದೊಡ್ಡ ಮಟ್ಟಿನ ಗ್ಲೋಬಲ್ ಕಾನ್ಫ್ಲಿಕ್ಟ್ ಆಗಿರುವಂಥದ್ದು. ವರ್ಷಗಟ್ಟಲೆ ಆದರೂ ಇದು ಕಡಿಮೆನೇ ಆಗ್ತಾ ಇಲ್ಲ. ಮಿಡ್ಲ್ ಈಸ್ಟ್ ಅನ್ರೆಸ್ಟ್ ಅಂದರೆ ಗಲ್ಫ್ ರಾಷ್ಟ್ರಗಳಲ್ಲಿ ಉಂಟಾದಕ್ಕಂತಹ ಅದು ಇರಾನ್, ಇರಾಕ್, ಇಸ್ರೇಲ್ ಸಂಘರ್ಷ ಇರ್ಬೋದು, ಈ ರೀತಿ ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ನಡುವಣ ಸಂಘರ್ಷ ಇರ್ಬೋದು, ಇದೆಲ್ಲ ಕೂಡ ಇಂಪ್ಯಾಕ್ಟ್ ಆಗ್ತಾ ಇದೆ. ಹಾಗಾಗಿ ಸೇಫ್ ಹೇವನ್ ಕರೆಸಿರುವಂತಹ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ, ರೇಟ್ ಏರ್ತಾನೆ ಇದೆ. ಅದೇ ರೀತಿ ಇನ್ಫ್ಲೇಷನ್ ಹೆಡ್ಜ್ ಅಂದರೆ ಹಣದುಬ್ಬರದ ಎದುರುಗಡೆ, ಬೆಲೆ ಏರಿಕೆಯ ಎದುರುಗಡೆ ಚಿನ್ನದ ಮೇಲಿನ ಇನ್ವೆಸ್ಟ್ಮೆಂಟ್ ಒಂದು ರೀತಿಯ ರಕ್ಷಣೆಯನ್ನು ಕೊಡತಕ್ಕಂಥದ್ದು. ಅಂದರೆ ಇನ್ಫ್ಲೇಷನ್ಗಿಂತ ಜಾಸ್ತಿ ರಿಟರ್ನ್ಸ್ ಇದರಲ್ಲಿ ಸಿಗ್ತಾ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಯಾವಾಗೆಲ್ಲ ಈ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಆವಾಗ ಮನಿಯ ಪರ್ಚೇಸ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಅಂದರೆ ನೀವು ಬಳಸುವಂತಹ ಕರೆನ್ಸಿ ಅಥವಾ ಹಣದ ಪರ್ಚೇಸಿಂಗ್ ವ್ಯಾಲ್ಯೂ ಕಡಿಮೆ ಆದಾಗ ಬಾಂಡಲ್ಲಿ ಅಥವಾ ಫಿಕ್ಸೆಡ್ ಡೆಪಾಸಿಟಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ. ಜನ ಆವಾಗ ಚಿನ್ನದಲ್ಲಿ ತಮ್ಮ ಸಂಪತ್ತನ್ನು ಪ್ರಿಸರ್ವ್ ಮಾಡಲಿಕ್ಕೆ ಬಯಸ್ತಾರೆ. ಚಿನ್ನದ ಡಿಮಾಂಡ್ ಜಾಸ್ತಿ ಆಗುತ್ತೆ, ಪ್ರೈಸ್ ಏರಿಕೆ ಆಗುತ್ತೆ. ಅದಲ್ಲದೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಕಾರಣ ಏನಪ್ಪ ಅಂತಂದರೆ ಸೆಂಟ್ರಲ್ ಬ್ಯಾಂಕ್ಗಳೇ ಪರ್ಚೇಸ್ ಮಾಡ್ತಾ ಇದ್ದಾವೆ. ಅದು ಅಮೇರಿಕದ ಫೆಡರಲ್ ರಿಸರ್ವ್ ಇರ್ಬೋದು, ಚೀನಾದ ಇರ್ಬೋದು, ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಗ್ಲೋಬಲ್ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನು ಬಹಳ ಗಣನೀಯವಾಗಿ ಖರೀದಿ ಮಾಡ್ತಾ ಇದೆ. ಅಕ್ಷರಶಃ ಚಿನ್ನವನ್ನು, ಫಿಸಿಕಲ್ ಗೋಲ್ಡನ್ನು ಸೆಂಟ್ರಲ್ ಬ್ಯಾಂಕ್ಗಳೇ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಡಿಮಾಂಡ್ ಉಂಟಾಗಿದ್ದು ರೇಟ್ ಇನ್ಕ್ರೀಸ್ ಆಗಲಿಕ್ಕೆ ಕಾರಣ ಆಗಿದೆ. ಮುಖ್ಯವಾಗಿ ಅಮೇರಿಕದಲ್ಲಿ ಅಲ್ಲಿನ ಡಾಲರ್ ವ್ಯಾಲ್ಯೂ ಕೂಡ ಕಡಿಮೆ ಆಗ್ತಾ ಇರುವಂಥದ್ದು. ನಾವು ರೂಪಾಯಿ ಡಾಲರ್ ಎದುರುಗಡೆ ಕುಸಿತಾ ಇದೆ ಅಂತ ಹೇಳ್ತೀವಿ, ಆದರೆ ಸ್ವತಃ ಡಾಲರ್ ಕೂಡ ಕುಸಿತಾ ಇದೆ.
ಹಾಗಾಗಿ ಸ್ವತಃ ಅಮೆರಿಕದ ಫೆಡರಲ್ ರಿಸರ್ವ್ ಕೂಡ ಚಿನ್ನವನ್ನು ದಾಸ್ತಾನು ಮಾಡ್ತಾ ಇದೆ. ಚೀನಾ ಇರ್ಬೋದು, ಭಾರತ ಇರ್ಬೋದು, ಇಲ್ಲೆಲ್ಲ ಕೂಡ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನು ಖರೀದಿಸ್ತಾ ಇದ್ದಾವೆ. ಇದು ಒಂದು ಕಾರಣ ಆಗಿದೆ ದರ ಏರಿಕೆ ಆಗಲಿಕ್ಕೆ. ಅದೇ ರೀತಿ ಅಮೆರಿಕದಲ್ಲಿ ಡಾಲರ್ ದುರ್ಬಲ ಆಗ್ತಾ ಇರೋದು ನಾನು ಈಗಾಗಲೇ ಹೇಳಿದೆ. ಆ ಗೋಲ್ಡ್ನ ಬೆಲೆ ಏರಿಕೆಗೆ US ಡಾಲರ್ನಲ್ಲಿ ಉಂಟಾದಂತಹ ಈ ದರ ಇಳಿಕೆ ಕಾರಣ ಆಗಿದೆ. ಡಾಲರ್ ದುರ್ಬಲ ಆಗ್ತಾ ಇರುವಂಥದ್ದು, ಡಾಲರ್ ವೀಕ್ನೆಸ್, ಗೋಲ್ಡ್ ಪ್ರೈಸ್ ಚೀಪ್ ಆಗಲಿಕ್ಕೆ ಗೋಲ್ಡ್ ರೇಟ್ ಏರಿಕೆ ಆಗಲಿಕ್ಕೆ ಇದು ಕಾರಣ ಆಗಿದೆ. ಹಾಗಾಗಿ ಇಂಟ್ರೆಸ್ಟ್ ರೇಟ್ ಒಂದು ಕಡೆ ಇನ್ಫ್ಲುಯೆನ್ಸ್ ಆಗ್ತಾ ಇದೆ, ಇನ್ನೊಂದು ಕಡೆ ಗ್ಲೋಬಲ್ ಇನ್ಫ್ಲೇಷನ್ ಅದು ಕಾರಣ ಆಗ್ತಾ ಇದೆ. ಈ ಎಲ್ಲ ಕಾರಣಕ್ಕೋಸ್ಕರ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡ್ತಾ ಇರುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಚಿನ್ನದ ದರ ಏರಿಕೆ ಆಗ್ತಾ ಇದೆ, ಚಿನ್ನದ ಬೇಡಿಕೆ ಕೂಡ ಏರಿಕೆ ಆಗ್ತಾ ಇದೆ. ಇನ್ನೊಂದು ಸಪ್ಲೈ ಮತ್ತು ಡಿಮಾಂಡ್ ಡೈನಾಮಿಕ್ಸ್. ಸೊ ಇದನ್ನು ನೋಡಿದ್ರೆ ಡಿಮಾಂಡ್ ಫಾರ್ ಗೋಲ್ಡ್ ಅಂದರೆ ಪರ್ಪಸ್ಗೆ, ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೆ, ಅದು ಗೋಲ್ಡ್ ETF ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಇನ್ಕ್ರೀಸ್ ಆಗ್ತಾ ಇದೆ. ಜೊತೆಗೆ ಬೆಳ್ಳಿ ಕೂಡ ಇಂಡಸ್ಟ್ರಿಯಲ್ ಯೂಸಿಗೆ ತುಂಬ ಜಾಸ್ತಿ ಬಳಕೆ ಆಗ್ತಾ ಇದೆ. ಮೈಕ್ರೋ ಚಿಪ್ಗಳ ತಯಾರಿಕೆಯಲ್ಲೂ ಕೂಡ ಬೆಳ್ಳಿ ಆಗುತ್ತೆ. ಎಷ್ಟೋ ಎಲೆಕ್ಟ್ರಾನಿಕ್ ಉತ್ಪನ್ನಗಳ ತಯಾರಿಕೆಯಲ್ಲಿ ಇವತ್ತು ಸಿಲ್ವರ್ ಬಳಕೆ ಆಗ್ತಾ ಇರುವಂಥದ್ದು. ಹಾಗಾಗಿ ಒಂದು ಕಡೆ ಕಲ್ಚರಲ್ ಡಿಮಾಂಡ್, ಇನ್ನೊಂದು ಕಡೆ ಕೈಗಾರಿಕಾ ಡಿಮಾಂಡ್ ಎರಡು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಭಾರತದಲ್ಲಂತೂ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಚಿನ್ನಕ್ಕೆ ಭಾರಿ ಮಹತ್ವದ ಸ್ಥಾನವಿದೆ. ಹಾಗಾಗಿ ಸೀಸನಲ್ ಡಿಮಾಂಡ್ ಭಾರತದಲ್ಲಿ ಇದ್ದೇ ಇರುತ್ತೆ. ವಿವಾಹ ಇರ್ಬೋದು ಅಥವಾ ಇತರ ಶುಭ ಕಾರ್ಯಗಳಿಗೆ ಚಿನ್ನ ಬೇಕೇ ಬೇಕು. ಮದುವೆಗಂತೂ ಚಿನ್ನ ಇಲ್ಲದೆ ಮದುವೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಸಂದರ್ಭ ಇರೋದ್ರಿಂದ ಅದರಿಂದ ಅನುಕೂಲ ಆಗಿದೆ ಭಾರತಕ್ಕೆ. ಭಾರತದಲ್ಲಿ ಮನೆಗಳಲ್ಲಿ ಇರತಕ್ಕಂಥ ಚಿನ್ನ ಸುಮಾರು ಸಾವಿರಾರು ಟನ್ ಗಟ್ಟಲೆ ಇದೆ. ಯಾವುದೇ ಸೆಂಟ್ರಲ್ ಬ್ಯಾಂಕಿಂಗಿಂದ ಜಾಸ್ತಿ ಭಾರತದ ಮನೆಗಳಲ್ಲಿ ಇರತಕ್ಕಂಥ ಚಿನ್ನ. ಹಾಗಾಗಿ ಯಾವುದೇ ಇನ್ಫ್ಲೇಷನ್ನ ಎದುರಿಸಲಿಕ್ಕೆ ಭಾರತಕ್ಕೆ ತುಂಬ ಅನುಕೂಲಕರವಾಗಿದೆ. ಹಾಗಾಗಿನೇ ನಮ್ಮ ಪೂರ್ವಜರು ಚಿನ್ನವನ್ನು ಆಪದ್ದನ ಅಂತ ಕರೀತಾ ಇದ್ದರು. ಸೊ ಇದೆಲ್ಲ ಕಾರಣಗಳಿಂದಾಗಿ ಬಂಗಾರ ದರದಲ್ಲಿ ಏರಿಕೆ ಆಗಿದೆ. ಹಾಗಾಗಿ ಮುಂದೇನು ಅನ್ನುವಂಥ ಒಂದು ಪ್ರಶ್ನೆ ಇರುತ್ತೆ. ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ನೋಡಿದರೆ ಚಿನ್ನ ದರ ಕಡಿಮೆ ಆದರೂ ತಾತ್ಕಾಲಿಕವಾಗಿರುತ್ತೆ, ತೀರಾ ಕಡಿಮೆ ಅಂತ ಹೋಗೋದೇ ಇಲ್ಲ ಅಂತ. ಒಂದು ವೇಳೆ ಒಂದು ಟೆಂಪ್ರರಿ ಕಡಿಮೆ ಆಗಿದ್ದಾಗ ಅದೇ ಸಂದರ್ಭ ಖರೀದಿ ಮಾಡಿದರೆ ಖಂಡಿತವಾಗಿಯೂ ಮುಂಬರುವ ವರ್ಷಗಳಲ್ಲಿ ಅದರ ಏರಿಕೆಯನ್ನು ನಾವು ಕಾಣ್ಬೋದಾಗಿದೆ. ಇದಕ್ಕೆ ಉದಾಹರಣೆ, ನಾನೇನು ಭವಿಷ್ಯ ಹೇಳ್ತಾ ಇಲ್ಲ, ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ನೋಡಿದರೆ ಆ ರೇಟ್ ಏರಿಕೆ ಆಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಚಿನ್ನದಲ್ಲಿ ಹಾಗಿದ್ರೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ತಜ್ಞರ ಪ್ರಕಾರ ಚಿನ್ನದಲ್ಲಿ ಎಲ್ಲ ಹಣವನ್ನು, ಹೂಡಿಕೆಯ ಎಲ್ಲ ಪರ್ಸೆಂಟನ್ನು ಇನ್ವೆಸ್ಟ್ ಮಾಡಬಾರ್ದು. ಅಟ್ಲೀಸ್ಟ್ ಒಂದು 20% ತನಕ, 10 to 20% ಮಾತ್ರ ಇನ್ವೆಸ್ಟ್ ಮಾಡ್ಬೋದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದು ಖಂಡಿತ ಯಾವುದೇ ರೆಕಮೆಂಡೇಷನ್ ಅಲ್ಲ. ಯಾಕಂತಂದರೆ ಚಿನ್ನಕ್ಕೆ ಅದರದ್ದೇ ಆದಂತಹ ಈಲ್ಡಿಂಗ್ ಅನ್ನುವಂಥದ್ದಿಲ್ಲ. ಚಿನ್ನ ದರ ಏರಿದರೆ ಮಾತ್ರ ಅದಕ್ಕೆ ಸಂಬಂಧಪಟ್ಟಂಥ ಲಾಭ ಆಗುತ್ತೆ, ಇಲ್ಲದಿದ್ದರೆ ನಷ್ಟ ಆಗುತ್ತೆ. ಆದರೆ ನಾನು ಈಗಾಗಲೇ ಹೇಳಿದ ಹಾಗೆ ಹಿಸ್ಟೋರಿಕಲ್ ಡೇಟಾನ ನೋಡಿದರೆ ಚಿನ್ನದ ದರದಲ್ಲಿ ಲಾಂಗ್ ಟರ್ಮ್ನಲ್ಲಿ ಏರಿಕೆ ಆಗಿರುವುದನ್ನು ನಾವು ಗಮನಿಸ್ಬೋದು. ಅದೇ ರೀತಿ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಕೂಡ ನಾನಾ ದಾರಿಗಳಿದೆ. ಫಿಸಿಕಲ್ ಗೋಲ್ಡನ್ನು ಬೈ ಮಾಡುವಂಥದ್ದು, ಅದು ಆಭರಣ ಇರ್ಬೋದು ಅಥವಾ ಚಿನ್ನದ ಗಟ್ಟಿ ಇರ್ಬೋದು, ನಾಣ್ಯ ಇರ್ಬೋದು. ಈ ರೀತಿಯಾಗಿ ಅಫ್ಕೋರ್ಸ್ ಈ ಆಭರಣಗಳನ್ನು ಖರೀದಿಸುವಾಗ ಅಲ್ಲಿ ಮೇಕಿಂಗ್ ಚಾರ್ಜ್ ಇರುತ್ತೆ, ಹಾಗಾಗಿ ಕೇರ್ಫುಲ್ ಆಗಿರಬೇಕಾಗುತ್ತೆ. ಆದರೆ ಈ ಮೇಕಿಂಗ್ ಚಾರ್ಜ್ ಬೇಡ, ಅದು ಯಾವುದೇ ರಗಳ ಬೇಡ ಅಂತ ಇದ್ದರೆ ಗೋಲ್ಡ್ ಮ್ಯೂಚುವಲ್ ಫಂಡ್ ಇದ್ದಾವೆ, ಗೋಲ್ಡ್ ETF ಇದೆ, ಅದು ತುಂಬ ಸೇಫೆಸ್ಟ್ ಮೆಥಡ್ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.